ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಬರ ಪರಿಹಾರದ ವೀಕ್ಷಣೆ ಮಾಡಿ ಹೋದರು. ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದರು, ಕೆಳಗಿಳಿದಂತೂ ಮಾಡಲಿಲ್ಲ, ಮೀಟಿಂಗ್ ತೊಗೊಂಡು ಹೋದರು. ಅದೇ ನಾವು ಹೇಳ್ತಕ್ಕಂಥ ವಿಷಯ ಇಷ್ಟೇ, 2,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತೀವಿ, ಇನ್ನೂ ಬಿಡುಗಡೆ ಮಾಡಿಲ್ಲ. ಲೇಟ್ ಆಗ್ತಾಯಿದೆ. ಇದನ್ನು ರೈತರೆಲ್ಲ ಕಂಗಾಲಾಗ್ತಾ ಇದ್ದಾರೆ. ನಿನ್ನೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಒಂದು ಜೇವರ್ಗಿನಲ್ಲಿ ಮತ್ತೇನಪ್ಪ ಅಂದರೆ ಬೇರೂರಿನಲ್ಲಿ ಇಬ್ಬರು ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡಿ ಪೇಪರಲ್ಲಿ ಓದಿದೆ. ನಾನು ಹೇಳ್ತಕ್ಕಂಥ ಇಷ್ಟೇ, ಪ್ರಿಯಾಂಕ ಖರ್ಗೆ ಅವರು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದೇ ಸರ್ವೆ ರಿಪೋರ್ಟ್ ಮಾಡ್ಲಿಕ್ಕೆ ಎಷ್ಟು ದಿವಸ ನಿಮಗೆ? 1 ದಿವಸ 2 ದಿವಸ 3 ದಿವಸ ಎಷ್ಟು ದಿವಸ ಸರ್ವೆ ಮಾಡ್ಲಿಕ್ಕೆ ನಿಮಗೆ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ತಾಲೂಕು ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಗಿರ್ದಾವರ್ ಇದ್ದಾರೆ, VA ಇದ್ದಾರೆ, ತಲಾಟಿ ಇದೆ, ಎಲ್ಲ ಇದನ್ನು ಸರ್ವೆ 1-2-3 ದಿವಸ ಮಾಡ್ಬೋದಲ್ಲ. ಲೇಟ್ ಆದರೆ ಹೆಂಗೆ? ನೀವು ಪ್ರಿಯಾಂಕ ಖರ್ಗೆ ಮುಂಜಾನೆ ಬರ್ತೀರಿ, ಸಾಯಂಕಾಲ ಮುಂಜಾನೆ ಟ್ರೈನಿಗೆ ಬಂದು ಸಾಯಂಕಾಲ ಟ್ರೈನಿಗೆ ಹೋಗ್ತೀರಿ, ಕೆಲಸ ಹೆಂಗಾಗ್ತದೆ? ನೀವು ಜಿಲ್ಲಾ ಮಂತ್ರಿ ಆದವರು ಇಲ್ಲಿ ಕೂತ್ಕೊಂಡು DC ಸೈಡಿಗೆ ತೊಗೊಂಡು ಎಲ್ಲ ತಾಲೂಕು ತಿರುಗಾಡಿ ಮಾಡಿ ರಿಪೋರ್ಟನ್ನು ತೊಗೊಂಡು ಬೈ ಹ್ಯಾಂಡ್ ತೊಗೊಂಡು ಮುಖ್ಯಮಂತ್ರಿಯವರು ಕೂತ್ಕೊಂಡು ದುಡ್ಡು ರಿಲೀಸ್ ಮಾಡ್ತಾ ಕೆಲಸ ನಿಮ್ಮದು ಜಿಲ್ಲಾ ಮಂತ್ರಿದು. ಅದು ಬಿಟ್ಕೇಸಿ ಏನಪ್ಪ ಅಂತ ಹೇಳಿದ್ರೆ ಅಮಿತ್ ಶಾ ಮತ್ತು ಏನಪ್ಪ ಮೋದಿಯವರು ಏನು ಕತ್ತೆ ಕಾಯ್ತಾ ಇದ್ದಾರೆ ಅಂತಂತೀವಿ. ಅಂತೀನಿ, ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು. ನಿಮಗೆ ಶೋಭೆ ತರಲ್ಲ. ಪ್ರಧಾನಮಂತ್ರಿಗೆ ಗೃಹ ಮಂತ್ರಿಗೆ ಈ ವರ್ಡ್ಸ್ ಏನು ಅಂದಿರಿ, ಕತ್ತೆ ಕಾಯೋದು ಶೋಭೆ ತರಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ನೇತಾ ಆದಂಥ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟ್ ಆಗಿ ಹೋಗಿದ್ದಾರೆ. ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಲೋಕಸಭೆಗೆ ಇಲ್ಲಿಂದ ಏನಪ್ಪ ಎಲೆಕ್ಟ್ ಮಾಡಿ ಹೋಗಿದ್ದಾರೆ. ಇವರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರೆ? ಇವರೇನು ಮಾಡ್ತಾ ಇದ್ದಾರೆ ಇವರು? ಅದೇ ಲೋಕಸಭೆ ಗಲಾಟೆ ಮಾಡಿರಿ, ಅದರ ಮೋದಿಯವರು ಜಗಳ ಮಾಡಿರಿ, ಮೋದಿಯವರು ಅಮಿತ್ ಶಾ ಕೂಡ್ರಿ, ಬಂಡೆ ಕೊಡಲ್ಲ ಅಂತ ಕಿತ್ತಾಡ್ರಿ, ಪಾರ್ಲಿಮೆಂಟ್ನಲ್ಲಿ ಕುರ್ಚಿ ಕೊಟ್ಟಲ್ಲಿ ಮಾತಾಡಿ ಕೊಟ್ಟರು. ನಿಮ್ಗೆ ಸುಮ್ಮನೆ ಕೂಡ್ಲಕ್ಕೆ ಕೊಟ್ರ? ಅದು ಬಿಟ್ಟು ಕೇಸಿ ಬಾಯಿ ಚಪ್ಪಲ್ಲ ಪ್ರಿಯಾಂಕ ಖರ್ಗೆ ಬಂದು ಕೇಸಿ ಮೋದಿಗೆ ಬೇಯೋದು, ಅಮಿತ್ ಶಾ ಆಗೋದು, ಇದು ಶೋಭೆ ತರಲ್ಲ. ಪ್ರಿಯಾಂಕ ಖರ್ಗೆ ಭಾಳ ಚಿಕ್ಕವರು ಇದ್ದೀವಿ. ರಾಜಕೀಯ ಯೂತ್ ಇರ್ತದೆ, ನಾಳೆಗೆ ಹೋಗ್ತದೆ. 5 ವರ್ಷ ಯಾರಿಗೆ ಪರ್ಮನೆಂಟ್ ಹಾಕಿ ಕೂಡಕ್ಕಾಗಲ್ಲ. ಆದರೆ ಹೇಳ್ತಕ್ಕಂಥ ಮಾತು ಸರಿಯಿಲ್ಲ. ಮೋದಿಯವರು ಅಮಿತ್ ಶಾ ಅವರು ದೇಶ ಚಿಂತೆ ಮಾಡ್ತಾರೆ. ದೇಶ ಚಿಂತೆ ಮಾಡಬೇಡ, ಗುಲ್ಬರ್ಗ ಚಿಂತೆ ಮಾಡಬೇಕು. ಅವರು ಗುಲ್ಬರ್ಗ ಚಿಂತೆ ಮಾಡಲಿಕ್ಕೆ ನಿಮ್ಮ ಮಾವನವರು MP ರಾಧಾಕೃಷ್ಣ ದೊಡ್ಡಮನಿ ಎಲೆಕ್ಟ್ ಮಾಡಿ ಕಳೆದು ಅವ್ರಿಗೆ ಚಿಂತೆ ಮಾಡಬೇಕು. ಇಲ್ಲದ್ರೆ ಲೋಕಸಭೆಯವರು ಗಾಂಧಿ ಮಾಡಬೇಕು, ಇಲ್ಲದ್ರೆ ಆತ್ಮಹತ್ಯೆ ಮಾಡ್ಕೊತಿದ್ದು ಹೇಳಬೇಕು. ಏನು ಅಂಚೆಲ್ಲ ಮಾಡಲ್ಲ. ಬಿಟ್ಟು ನೀವು ಏನಪ್ಪ ಕತ್ತಿ ಕಾಯಲಾಗ ಹೋಗ್ತೀನಿ ಹೇಳ್ತೀವಿ. ದೊಡ್ಡ ತಪ್ಪು, ಸರಿಯಾಗಿ ಮಾತಲ್ಲ. ಈಗೆಲ್ಲ ಮಾತಾಡಬಾರ್ದು. ನೀವು ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂತ್ರಿ ಆಗಿದ್ರೆ ಜೋರಾಗಿ ಮಾತಾಡ್ತೀವಿ, ನಾಳೆ ಮಂತ್ರಿ ಹೋದಂತ ಹೆಂಗೆ ಮಾತಾಡ್ತೀವಿ? ಈಗ ಸರಿ ಕಾಣಲ್ಲ. ಆಡಬಾರ್ದು. ಪ್ರಿಯಾಂಕ ಖರ್ಗೆ ಮಾತಾಡಬಾರ್ದು, ಸರಿ ಕಾಣಲ್ಲ ಅಂತ ನಾನು ಪ್ರಿಯಾಂಕರು ಸಲಹೆ ಕೊಡ್ತಾಯಿದ್ದೀನಿ. ಮತ್ತು ಇದು ಸರ್ವೆ ಆಗೋ ರಿಪೋರ್ಟು ಏನಪ್ಪ ಅಂದ್ರೆ ಅಲ್ಲಿ ಹೋದಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ ಸರ್ವೆ ಮಾಡಲ್ಲ. ಇಲ್ಲಿ ಇಮಿಡಿಯೇಟ್ ಸರ್ವೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಪ್ರಿಯಾಂಕ ಅವ್ರು 5 ದಿವಸ ಇಲ್ಲಿ ಕೂಡಬೇಕು, ತಾಲೂಕು ತಿರುಗಾಡಬೇಕು. ಮುಖ್ಯಮಂತ್ರಿ ಕೂಡ ಇವನು ಹೊಲಿಗೆ ಪ್ಲೇನಲ್ಲಿ ಹೋದ್ರೆ ಹೆಂಗಾಗ್ತಾನೆ ಕೆಲಸ? ಇಲ್ಲಿ DC ಅವರು ಸಪ್ಪ ಆಗ್ತಾರೆ. ಅದರಲ್ಲದೆ ತಾವು ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀರಿ, ಅಜಯ್ ಸಿಂಗ್ ಅವರು ಸಹ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿದ್ದಾರೆ. ಪ್ರಿಯಾಂಕ ಅವರು ಮೇನ್ ಜುಮ್ಮೆದಾರಿ, ಸೆಕೆಂಡ್ ಜುಮ್ಮೆದಾರಿ ಎಲ್ಲ ಇರ್ತಕ್ಕಂಥ 9 MLAಗಳು ಜುಮ್ಮೆದಾರಿ, ಒಬ್ಬರೇ ಅಲ್ಲ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಅವರು ಜುಮ್ಮೆದಾರಿ ಇದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ MLAಗಳು ಜುಮ್ಮೆದಾರಿ ಇದೆ, MP ಜುಮ್ಮೆದಾರಿ ಇದೆ. ನೀವು ಹೋಗಿ ಆಡಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ದುಡ್ಡು ರಿಲೀಸ್ ಮಾಡಿ, ಇಮಿಡಿಯೇಟಾಗಿ ರಿಲೀಸ್ ಮಾಡದೆ ಹೋತಂದ್ರೆ ಕೇಂದ್ರ ಸರ್ಕಾರ ಅವ್ರ ಪಾಲು ಕೇಳ್ರಿ. ನೀವು ಪಾಲು ಕೇಳ್ರಿ, ಕೊಟ್ಟಿಲ್ಲ ಅಂತ ನಮ್ಮ BJP MPಗಳು ಕಳಿಸ್ಕೊಡ್ತೀವಿ ನಿಮ್ಮ ಸಂಗಡ ಮಾತಾಡಿ. ನಮ್ಮ BJP ನೀವು ಏನೂ ಕೇಳಿಲ್ಲ, ಕೇಂದ್ರ ಸರ್ಕಾರ ಬರೀ ಟೀಕೆ ಮಾಡ್ತೀರಿ, ಕೇಂದ್ರ ಸರ್ಕಾರ ಏನಪ್ಪ ಬೇಯ್ತೀವಿ ಅಂದ್ರೆ ಏನು ಹೆಂಗಾಗ್ತದೆ? ನಿಮ್ಮ ಪಾಲು ರಾಜ್ಯ ಸರ್ಕಾರದ ಕೊಡ್ರಿ, ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಲೇಟದ್ದು ಕೇಳ್ರಿ. ಅದು ಎಷ್ಟು ಬೆಳಿತೀವಿ ಕೇಳ್ತೀವಿ ಅಂತ ಕೊಟ್ಟರೆ ನಾವು ಫಾಲೋ ಮಾಡಿಸ್ಕೊಡ್ತೇವೆ. ಅದು ಬಿದ್ದು ನೀವು BJP MP ಏನು ಮಾಡ್ಲಿಕ್ಕಾಗ್ತಲ್ಲ ಅಂತ ಹೇಳಿ ಸರಿ ಅಲ್ಲ, ಸರಿ ಮಾತಲ್ಲ, ಶೋಭೆ ತರಲ್ಲ. ನಾವು 1 ಎಕರೆಗೆ 30,000 ರೂಪಾಯಿ ಕೇಳಿದ್ವಿ. ನಾವು ಇಮಿಡಿಯೇಟ್ ಕೊಡಬೇಕಂತ ನಾವು ಮನವಿ ಮಾಡಿಕೊಟ್ಟಿದ್ವಿ. ಮುಖ್ಯಮಂತ್ರಿಗಳು ಕೂಡ ಈ ತಕ್ಷಣ ಮಾಡದೆ ಹೋದ್ರೆ ಜನಗಳು ಉರುಳಾಯ್ಕೊಂಡು ಸಾಯ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ. ರೈತರಿಗೆ ಇಮಿಡಿಯೇಟಾಗಿ ಸ್ಪಂದನೆ ಮಾಡಬೇಕು. ಮಾಡದೆ ಹೋದ್ರೆ ದೊಡ್ಡ ಹೋರಾಟ. ಸಾವಿರಾರು ಎಕರೆ ಭೂಮಿ ಹಾಳಾಗಿದೆ, ಸರ್ವೆ ಮಾಡ್ಲಿಕ್ಕೆ ಸಮಯ ಬೇಕಲ್ಲ? ಸರ್ವೆ ಮಾಡಿದ್ರೆ ಎಷ್ಟು ಸಮಯ? 1 ದಿವಸ 2 ದಿವಸ. ನಿಮ್ಮಲ್ಲಿ ತಾಲೂಕು ಲೆವೆಲಲ್ಲಿ CM ವೀಕ್ಷಣೆ ಮಾಡಿ 2 ದಿವಸ ಆಯ್ತು, ರಿಸಲ್ಟ್ ಬರ್ತದೆ 2 ದಿವಸ ಸಮೀಕ್ಷೆ ಆಗ್ತದೆ. ಇಲ್ಲ, ಸಾವಿರಾರು ಎಕರೆ ಹಾಳಾಗ್ಯದ ಭೂಮಿ. ಇಲ್ಲ, ಹಾಳಾಗಿದೆ ಅಂದರೆ ನಮ್ಮ ಪ್ರತಿ ವಿಲೇಜ್ನಲ್ಲಿ ತಲಾಟಿ ಇದ್ದಾರೆ, ಪ್ರತಿ ವಿಲೇಜ್ನಲ್ಲಿ ಗಿರ್ದಾವರ್ ಇದ್ದಾರೆ, ತಲಾಟಿ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. NDR ರಿಪೋರ್ಟ್ ಬಗ್ಗೆ NDR ರಿಪೋರ್ಟ್ ಕೇಳ್ರಿ, ರಿಪೋರ್ಟ್ ಕೇಳಿ. ರಿಪೋರ್ಟ್ ಕೊಡ್ಲಾರ್ದು NDR ಹೆಂಗೆ ಕೊಡ್ತಾರೆ ಅವರು? ನೀವು ಸ್ಟೇಟ್ ಗೌರ್ಮೆಂಟ್ದವರು ಸೆಂಟ್ರಲ್ ರಿಕ್ವೆಸ್ಟ್ ಮಾಡಲಾರ್ದೆ NDR ಅವ್ರು ಯಾಕೆ ಕೊಡ್ತಾರೆ? ಅವ್ರಿಗೇನು ನೀವು ಕೇಳಬೇಕು, ಹಿಂಗಾಗಿದ್ದು ಕೇಳಿದ್ರೆ ಕೊಡ್ತಾರೆ. ಕೊಡೋದು. ಬಸ್ ಸರ್ವೆ ಮಾಡೋದು
ನೋಡ್ರಿ ನೀವು ಮುಖ್ಯಮಂತ್ರಿ ಸಂಘ ನೀವು ಪ್ರಿಯಾಂಕಾ ಖರ್ಗೆ ಅವರು ನೀವು ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿಗೆ ಸೇರ್ಕೊಂಡ್ರೆ ಆಗಲ್ಲ. ಪ್ರಿಯಾಂಕಾ ಖರ್ಗೆ ಇಲ್ಲಿ ಕೂಡಬೇಕು 5 ದಿವಸ, ಇಲ್ಲಿ ಕೆಲಸ ಮಾಡಬೇಕು, ಸರ್ವೆ ಮಾಡಿಸ್ಬೇಕು, ಬೈ ಹ್ಯಾಂಡ್ ಫೈಲ್ ತೊಗೊಂಡು ಹೋಗ್ಬೇಕು. ಏನೋ ಬೈ ಹ್ಯಾಂಡ್ ಹೋಗ್ಬೇಕು ರೀ ಮುಖ್ಯಮಂತ್ರಿ ಬಳಿ ರಿಲೀಸ್ ಮಾಡಬೇಕು, ಬೈ ಹ್ಯಾಂಡ್ ತೊಗೊಂಡು ಡೆಲ್ಲಿ ಹೋಗಬೇಕು, ರಿಲೀಸ್ ಮಾಡಬೇಕು. ಅದು ಬಿಟ್ಟು ಗುಲ್ಬರ್ಗ ಬರೋಣ ಮೋದಿ ಶಾಖ ಬೇಯ್ದೋದ್ರೆ ಸರಿ ಕಾಣಲ್ಲ. ತುಂಬ ಬಾಯಿ ಚಪ್ಪಲಕ್ಕೆ ಬೇಯ್ತಾ ಇದ್ದೀರಿ. ಪಾಪ ಹಳ್ಳಿ ಜನರಿಗೆ ಟರ್ನ್ ಮಾಡ್ತಾ ಇದ್ದೀರಿ ನೀವು ವೋಟಿಂಗ್ ಪ್ಯಾಟರ್ನ್ಸಲ್ಲಾಗಿ. ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಿ. ಮಿಸ್ಗೈಡ್ ಮಾಡಬೇಡಿ, ಜನಗಳು ಭಾಳ ಹುಷಾರಾಗಿದ್ದಾರೆ. ಮಾಡಬೇಡಿ, ಮಾಡಿ ಸರಿ ಇಲ್ಲ. ರಿಪೋರ್ಟ್ ಈಗ ಎತ್ತಾದ್ರೆ ಬಾರ್ಕೋಲ್ ಹಿಡಿದ್ರೆ ನಡೀತಾ ಇಲ್ಲ, ನಡೆಯಂಗಿಲ್ಲ. ಇಲ್ಲಿ ಮಂತ್ರಿ ಬಾರ್ಕೋಲ್ ಹಿಡ್ಕೊಂಡು ಕೂತ್ರೆ ಎಲ್ಲ ಅಡ್ಮಿನಿಸ್ಟ್ರೇಟ್ ಟಕ್ ಅಂತ ಕೆಲಸ ಮಾಡ್ತಾರೆ. ಇದು ಮಾಡಲ್ಲ. ನಾನು ಮಂತ್ರಿ ಕೆಲಸ ಮಾಡೀನಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಕೂತೆ ಚಡಿದ್ರೆ ಓಡ್ತಾನಿಲ್ಲ, ಓಡಂಗಿಲ್ಲ. ಅದು ಪ್ರಿಯಾಂಕ ಅವ್ರು ತಿಳಿದು ಮಾಡಬೇಕು. ಅವ್ರಿಗೆ ಹೋದಲ್ಲಿಂದ ಇದು ಜಿಲ್ಲಾ ಹಾಳಾಗ್ತಾ ಇದೆ, ಸರಿಯಾಗಿ ಕೆಲಸ ಆಗ್ತಾಯಿಲ್ಲ. ತಕ್ಷಣ ಏನಪ್ಪ ರಿಲೀಫ್ ಮಾಡ್ತೀವಿ. ಈ ಕೇಂದ್ರ ಸರ್ಕಾರ ಬಿ ಸಹಾಯ ಮಾಡಬೇಕು. ಅದೇ ನೀವು ಕೇಳಲ್ಲ. ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಮುಖ್ಯಮಂತ್ರಿ ಯಾಕೆ ಮಾಡ್ಯಾರ? ಮುಖ್ಯಮಂತ್ರಿ ರಾಜ್ಯದ ಅಂದರೆ ಜವಾಬ್ದಾರಿ. ನೀವು ಕೇಳಬೇಕು ಮುಖ್ಯಮಂತ್ರಿ. ಇಷ್ಟು ಕೊಟ್ಟು ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಹೇಳಬೇಕು, ಕೇಳಬೇಕು. ಇವರು ಹೇಳಲ್ಲ, ಅವ್ರಿಗೆ ಕೇಳಲ್ಲ, ಸುಮ್ಮನೆ ಬೇಯುತ್ತಾನಾಗ. ಮುಖ್ಯಮಂತ್ರಿ ಲೆಟರ್ ಪ್ರಧಾನಮಂತ್ರಿಗೆ ಬರೆದು ನಮಗೊಂದು ಕಾಪಿ ಕೊಡಲಿ, ಬಿ ಜೆ ಪಿದವ್ರಿಗೆ, ರಾಜ್ಯದ ವಿಜೇಂದ್ರವ್ರಿಗೆ ಕಾಪಿ ಕೊಡಲಿ, ಇಷ್ಟು ಕೊಟ್ಟಿದ್ದೇವೆ ಅಂತ. ನಾವು ಏನಪ್ಪ ನಮ್ಮ ಕೇಳ್ತಾರೆ. ನೀವು ಕೇಳೋದು ನಾವು ಕೇಳೋಕ್ಕಾಗಲ್ಲ. ಹೆಡ್ ಯಾರು ರಾಜ್ಯದ್ದು? ಮನೆ ಯಜಮಾನ ಯಾರು? ಕರ್ನಾಟಕ ರಾಜ್ಯದ ಮನೆ ಯಜಮಾನ ಸಿದ್ದರಾಮಯ್ಯ, ಸೆಕೆಂಡ್ ಯಜಮಾನ ಪ್ರಿಯಾಂಕಾ ಖರ್ಗೆ. ನೀವು ಕೇಳಾರ್ದೇ ಬೇಯ್ತೀರಂತ ಏನು ಯಾಕೆ ಬೇಯ್ತೀರಿ? ಸುಮ್ಮನೆ ನೀವು ಅವ್ರು ಕೇಳ್ರಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನಪ್ಪ ಅಂದರೆ ನೀವು ಬೇಯಬೇಡ್ರಿ. ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್, ರಾಧಾಕೃಷ್ಣ ದೊಡ್ಡ ಮಂದಿ, ನೀವು ಬೇಯ್ರಿ ಪಾರ್ಲಿಮೆಂಟ್ದಾಗ. ನೀವು ಯಾಕೆ ಬೇಯ್ತೀರಿ? ನೀವು ರಾಧಾಕೃಷ್ಣ ಯಾಕೆ ಹೆಲ್ಪ್ ಮಾಡಿ ಕಳಿಸ್ತೀರಿ? ಸುಮ್ಮನೆ ಕೂಡ ಕಳಿಸ್ತೀರಿ. ಬಿ ಜೆ ಪಿದವ್ರು ಚಲೋ ಇಲ್ಲ ಅಂತ ಕಳಿಸ್ತಿರಲ್ಲ. ನೀವು ಸುಮ್ಮನೆ ಕೂತಾರಲ್ಲ, ಅವ್ರು ಯಾಕೆ ಮಾತಾಡಲ್ಲ? ಒಂದು ಮಾತಾಡ್ಯಾರ ರಾಧಾಕೃಷ್ಣ ಅವರು, ಒಂದು ಮಾತಾಡ್ಯಾರ. ಬರೀ ಪ್ರಿಯಾಂಕಾ ಮಾತಾಡ್ತಾರೆ. ಪ್ರಿಯಾಂಕಾ MLA ಮಾಡಿದ್ದು ರಾಜ್ಯದ ಕೆಲಸ ಮಾಡಲಿಕ್ಕೆ, ರಾಧಾಕೃಷ್ಣ ದೊಡ್ಡ ಮನೆ ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನೋ ಭಾರತ ದೇಶದ ಕೆಲಸ ಮಾಡಲಿಕ್ಕೆ. ಇರ್ಬಿಟ್ಟು ಭಾರತನು ಇವನೇ ಕಸ್ಕೋತಾನೆ, ರಾಜ್ಯದ ಇವನೇ ಕಸ್ಕೋತಾನೆ. ಇವ್ರ ಡಿಪಾರ್ಟ್ಮೆಂಟ್ಲೇ ದುನಿಯಾದೇನಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ದುನಿಯಾದ ಪ್ರಾಬ್ಲಮ್. ಇದು ಸರಿ ಮಾಡ್ಲಿಕ್ಕೆ ಹೇಳಿ ಪ್ರಿಯಾಂಕಾ ಖರ್ಗೆ ಮಾಡ್ತೀವಿ. ಓಕೆ ಓಕೆ 30,000 ರೂಪಾಯಿ ಒಂದು ಹೆಕ್ಟೇರ್ ನಾವು ಕೇಳಿದ್ದೆವು. ತಕ್ಷಣ ಬಿಡುಗಡೆ ಮಾಡಬೇಕು. ಮಾಡದೆ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ BJP ಪಕ್ಷದ ಹೋರಾಟ ಮಾಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು.